ಬ್ರೋ ನಿಮ್ಮ ಎನ್ಎಕ್ಸೋ ಕಾರು ಎಲ್ಲಿ ಬರುತ್ತೆ ಬ್ರೋ ಇದು? ಸರ್ ಫ್ಲೈಓವರ್ ಮೇಲೆ ಅಲ್ಲಿ ನಾಗರಬಾವಿ ಸರ್ಕಲ್ ಇದೆ ಸರ್. ನಾಗರಬಾವಿ ಸರ್ಕಲ್ ಇಂದ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಒಂದು 100 ಮೀಟರ್ ಡಿಸ್ಟೆನ್ಸ್ ಸರ್. ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಎನ್ಎಕ್ಸೋ ಕಾರ್ಸ್ ಅಂತ ಇಲ್ಲಿ ದೊಡ್ಡದಾಗಿ ಕನ್ನಡದಲ್ಲೇ ಬರ್ದಿದೀವಿ. ಕನ್ನಡ ಫ್ಲಾಗು ಇದೆ ಸರ್. ಆರಾಮಾಗಿ ನೋಡ್ಕೊಂಡು ಬರ್ಬೋದು ಸರ್. ಎಲ್ಲ ವೆಹಿಕಲ್ ಕಲರ್ಫುಲ್ ವೆಹಿಕಲ್ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. ಹಾಗೆ ನಿಮ್ಮ ಹತ್ರ ಯಾವ್ಯಾವ ವೆಹಿಕಲ್ ಗಳು ಸಿಗುತ್ತೆ ಬ್ರೋ ಇಲ್ಲಿ? ಸರ್ ಇಲ್ಲಿ ನಿಮ್ಗೆ ಯಾವ ವೆಹಿಕಲ್ ಬೇಕು ಸರ್, ಯಾವ ಬ್ರ್ಯಾಂಡ್ ವೆಹಿಕಲ್ ಬೇಕು, ಯಾವ ಕಲರ್ ವೆಹಿಕಲ್ ಬೇಕು, ಎಲ್ಲ ವೆಹಿಕಲ್ ಲಭ್ಯವಿದೆ ಸರ್. ಈ ವೆಹಿಕಲ್ ಇಲ್ಲ ಲೋ ಬಜೆಟ್ ಬೇಕಾ, ಲಕ್ಸುರಿ ಬಜೆಟ್ ಬೇಕಾ, ಅದು ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, CNG ಬೇಕಾ, ಅದು LPG ಬೇಕಾ, ಯೆಲ್ಲೋ ಬೋರ್ಡ್ ಬೇಕಾ, ವೈಟ್ ಬೋರ್ಡ್ ಬೇಕಾ, ಗ್ರೀನ್ ಬೋರ್ಡ್ ಬೇಕಾ, ಅದು ಯಾವ ರೀತಿ ಬೇಕು, 7 ಸೀಟರ್ ಬೇಕಾ, 5 ಸೀಟರ್ ಬೇಕಾ, ಎಲ್ಲ ವೆಹಿಕಲ್ ಲಭ್ಯವಿದೆ ಸರ್. ಯಾವ ವೆಹಿಕಲ್ ಬೇಕು, ಯಾವ ಬ್ರ್ಯಾಂಡ್ ವೆಹಿಕಲ್ ಬೇಕು, ಎಲ್ಲ ವೆಹಿಕಲ್ ಲಭ್ಯವಿದೆ ಸರ್. ಆರಾಮಾಗಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ. ಇಲ್ಲಿ ನಿಮ್ ಪ್ಲಸ್ ಪಾಯಿಂಟ್ ಏನಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಬ್ರ್ಯಾಂಡ್ ವೆಹಿಕಲ್ ಲಭ್ಯವಿದೆ ಸರ್. ಹಾಗಾಗಿ ಜನ ಹುಡ್ಕೊಂಡ್ ಬರ್ತಾರೆ. ಬಂದಿದ್ದ ಜನನೇ ಮತ್ತೊಂದ್ಸಲ ರಿಪೀಟ್ ಆಗಿ ಬರ್ತಾರೆ. ಯಾಕಂದ್ರೆ ಇಲ್ಲಿ ಸಿಗೋ ಕರೆಕ್ಟ್ ಆಗಿರೋ ಒಂದು ಸರ್ವಿಸ್, ಜನ ಅದಕ್ಕೆ ಒಂದು ವಿಶ್ವಾಸಕ್ಕೆ ಯಾವುದೇ ಒಂದು ಮೋಸ ಆಗದಿರೋ ಒಂದು ಒಳ್ಳೆ ತಾಣ ಅಂತ ಜನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಜನ 20 ವರ್ಷದಿಂದ ಇದೇ ಸ್ಪಾಟ್ ಹುಡ್ಕೊಂಡು ಬರ್ತಾ ಇದಾರೆ ಸರ್. ನೀವು ಆಲ್ಮೋಸ್ಟ್ 20 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ಹೌದು ಸರ್, 20 ವರ್ಷದಿಂದ ಈ ಸ್ಥಾಪನೆ ನಡೀತಾ ಇದೆ. ದಟ್ ಇಸ್ ವೆಲ್ ಗೋಯಿಂಗ್ ಆನ್ ಸಕ್ಸಸ್ಫುಲಿ ಸರ್. ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ರೀತಿಯಿಂದ ದೇವರ ಆಶೀರ್ವಾದ, ಕರ್ನಾಟಕ ಜನತೆ ಆಶೀರ್ವಾದದಿಂದ ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಲ್ಲಿ ಎನ್ಎಕ್ಸೋ ಕಾರ್ ಸದಾ ಕೊಡ್ತಾ ಇದೆ ಸರ್. ಒಂದೊಂದು ಇವೆಂಟ್ ಬರ್ತಾ ಇರತ್ತೆ. ಒಂದೊಂದು ಇವೆಂಟ್ ಗೆ ಬೆಸ್ಟ್ ಆಫರ್ಸ್ ಕೊಡ್ತಾ ಇರ್ತೀವಿ. ಆ ಬೆಸ್ಟ್ ಆಫರ್ಸ್ ಪ್ರಕಾರನೇ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಹೋಗ್ತಾನೆ ಇರತ್ತೆ. ಹಾಗೆ ಗಾಡಿಗಳು ಬೇರೆ ಗಾಡಿಗಳು ಹೊಸದಾಗಿ ಬರ್ತಾನೂ ಇರುತ್ತೆ ಸರ್. ಇಲ್ಲಿವರೆಗೂ ನಿಮಗೆ ಎಷ್ಟು ಗ್ರಾಹಕರು ಇರ್ಬೋದು, ಹ್ಯಾಪಿ ಕಸ್ಟಮರ್ಸ್? ಸರ್ ಹ್ಯಾಪಿ ಕಸ್ಟಮರ್ಸ್ ನಮ್ ರಿವ್ಯೂಸ್ ನೋಡಿದ್ರೆ ಗೊತ್ತಾಗತ್ತೆ ಸರ್. ನಮ್ ರಿವ್ಯೂಸ್ ಅಲ್ಲಿ ನಿಮ್ಗೆ ಎಲ್ಲದು ಪ್ರತಿಯೊಂದು ತಿಳ್ಕೊಬಹುದು. ಇಲ್ಲಿನ ಬರೋ ಜನರಿಗೆ ನಾವು ಮಸ್ಟ್ ಆಗಿ ನಾವು ಹೇಳೋದು ಒಂದೇ ಒಂದು ಮಾತು ಸರ್. ಯಾವುದೇ ನೀವು ಬರ್ತೀರಾ, ಬಂದಾಗ ಗಾಡಿ ನೋಡೋದಾದ್ಮೇಲೆ ಒಂದು ಟೆಸ್ಟ್ ಡ್ರೈವ್ ಹೋಗಿ ಬನ್ನಿ. ನಿಮ್ ಕಡೆಯಿಂದ ಅಡ್ವಾನ್ಸ್ಡ್ ಆಗಿ ಈಗ ಸ್ಕ್ಯಾನರ್ಸ್ ಬಂದಿದೆ, ಮೆಕ್ಯಾನಿಕ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಇದಾರೆ. ಎಲ್ಲದು ಗಾಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ತೃಪ್ತಿಕರ ಇತ್ತು ಅಂದ್ರೆ ಮುಂದೆ ವ್ಯವಹಾರದ ಬಗ್ಗೆ ಮಾತಾಡೋಣ ಸರ್. ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ವೆಹಿಕಲ್ ನ ಮಾಡ್ಕೊಡ್ತೀವಿ. ಇಲ್ಲಿ ಸಿಗೋ ವೆಹಿಕಲ್ ಗಳೆಲ್ಲ ಆಲ್ಮೋಸ್ಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಳೇ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ಹಾಗೆ ಅಲ್ಲಿ ಕರ್ನಾಟಕ ಫ್ಲಾಗ್ ಹಾಕೊಂಡಿದೀವಿ ಸರ್. ಎಲ್ಲ ಮೈಗ್ರೇಟೆಡ್ ಯಾವುದೇ ವೆಹಿಕಲ್ ಇರಲ್ಲ, ಎಲ್ಲ ಕರ್ನಾಟಕ ಸ್ಟೇಟ್ ವೆಹಿಕಲ್ ಆಗಿರುತ್ತೆ. ಎಲ್ಲ ಪ್ಯೂರ್ ಕರ್ನಾಟಕ ವೆಹಿಕಲ್ ಇರುತ್ತೆ. ಎಸ್ ಸರ್, 100%. ಬ್ರೋ ಲೋನ್ ಅಂತ ಹೋದ್ರೆ ಹೇಳಿ? 2013 ಮೇಲೆ ಸರ್, 2013 ಎಬೋ ನೀವು ಯಾವುದೇ ವೆಹಿಕಲ್ ತಗೊಳ್ಳಿ ಸರ್. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 80 to 90% ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಒಂದು 80 ರಿಂದ 90% ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಲೋನ್ ಆಗುತ್ತೆ. ಎನ್ಎಕ್ಸೋ ಕಾರ್ಗೆ ಯಾಕೆ ಬರಬೇಕು? ಅದೇ ಸರ್, ನಾನು ಹೇಳ್ತಾ ಇದ್ದೀನಿ, 20 ವರ್ಷದಿಂದ ನಡೀತಿರೋ ಸ್ಥಾಪನೆ. ಜನ ವಿಶ್ವಾಸ ಇಟ್ಟು ಬರ್ತಾರೆ. ಯಾಕಂದ್ರೆ ಇಲ್ಲಿಂದ ಸಿಗೋ ಸರ್ವಿಸ್. ಹಾಗೆ ಇಲ್ಲಿ ಏನಂದ್ರೆ ಗ್ರಾಹಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಸರ್. ಇಲ್ಲಿ ಯಾವುದೇ ಅಡಿಷನಲ್ ಸೇಲ್ಸ್ ಮಿಸಲಿನಿಯಸ್ ಯಾವುದೇ ಚಾರ್ಜಸ್ ಇರಲ್ಲ. ಯಾವ ಪ್ರೈಸ್ ಹೇಳ್ತೀವಿ ಆ ಪ್ರೈಸ್ ಅಲ್ಲೇ ಸೇಲ್ ರಿಸಿಪ್ಟ್ ಗೇಟ್ ಪಾಸ್ ಹಾಕೊಡ್ತೀವಿ. ಇವತ್ತು ನೀವು ಗಾಡಿ ಹೋಯ್ತೀರಾ ಅಂದ್ರೆ ಇವತ್ತಿನ ತನಕ ಇರೋ ಸಂಪೂರ್ಣವಾಗಿ ಯಾವುದೇ ಟ್ರಾಫಿಕ್ ಪೆನಾಲ್ಟಿ ಯಾವುದೇ ಅಲಿಗೇಷನ್ ಇತ್ತು ಅಂದ್ರೂ ಅದ್ರ ಸಂಪೂರ್ಣ ಜವಾಬ್ದಾರಿ ನಮ್ಮ ಕಂಪನಿ ತಗೊಳುತ್ತೆ. ಏನೇ ಪೆನಾಲ್ಟಿಗಳಿದ್ರು ನಿಮ್ಮ ಕಂಪನಿ ತಗೊಂಡು ಅದನ್ನ ಕ್ಲಿಯರ್ ಮಾಡೇ ಕೊಡ್ತೀವಿ ಸರ್. ಹಾಗೆ ಎಲ್ಲ ರೀತಿ ಸಹಕಾರ ನಾವು ಮಾಡ್ತೀವಿ. ಸಿಸಿ ಬಗ್ಗೆ ಹೇಳಿ ಸರ್. ಹೌದು ಸರ್, ಸಿಸಿ ಬಗ್ಗೆ ನಾನು ಅದೇ ಹೇಳ್ತಾ ಇದ್ದಿದ್ದು. ನಾವೀಗ ಸಿಸಿ ಒಂದು 8-9 ತಿಂಗಳಿಂದ ಗೌರ್ಮೆಂಟ್ ಇಂದ ಸ್ಟಾಪ್ ಆಗಿದೆ ಸರ್. ಯಾವುದೇ ಸಿಸಿಗಳು ಯಾವ್ದು ನಡೀತಾ ಇಲ್ಲ. ಹಾಗಾಗಿ ನಾನು ಜನರಲ್ ಹೇಳೋದು ಇಷ್ಟೇ ಸರ್, ಸಿಸಿ ಯಾವುದು ಆಗದಿರೋದ್ರಿಂದ ಯಾವುದೇ ಗೊಂದಲಗಳು ಬೇಡ. ನಿಮ್ಗೆ ಸಿಸಿ ಆಗಿಲ್ಲ ಅಂದ್ರೂ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನ್ ವಿಳಾಸ ಇರುತ್ತೆ, ನಿಮ್ ಹೆಸರು, ನಿಮ್ ತಂದೆ ಹೆಸರು, ನಿಮ್ ವಿಳಾಸಗಳು ಏನಿರುತ್ತೆ ಅದೇ ವಿಳಾಸ RC ಕಾರ್ಡ್ ಅಲ್ಲಿ ಬರುತ್ತೆ ಸರ್. ಜಸ್ಟ್ ಇಶ್ಯೂಯಿಂಗ್ ಅಥಾರಿಟಿ RTO ಕರೆಕ್ಟ್ ಆಗಿ ಯಾವ RTO ದಲ್ಲಿ ಅದು ಗಾಡಿಗಳು ಇರುತ್ತೆ ಅದೇ RTO ದಲ್ಲಿ ಇರುತ್ತೆ. ಆದ್ರೆ ಟ್ರಾನ್ಸ್ಫರ್ ಓನರ್ಶಿಪ್ ನಿಮ್ ಹೆಸರಲ್ಲಿ ಆಗುತ್ತೆ. ಹಾಗಾಗಿ ಯಾವುದೇ ಗೊಂದಲ ಬೇಡ. ಆರಾಮಾಗಿ ನಿಮ್ಗೆ ಯಾವ RTO ದಲ್ಲಿ ಇರುತ್ತೆ ಅದೇ RTO ದಲ್ಲಿ ನಾವು ನಿಮ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಅದಾದ್ಮೇಲೂ ನಿಮ್ಗೆ ಗೊಂದಲ ಬೇಡ. ನಾವು ನಿಮ್ಗೆ ಅಷ್ಟು ಈಸಿಯಾಗಿ ನಾವು ನಿಮ್ ಕೈ ಬಿಡಲ್ಲ. ನೀವು ಈಗ ಎನ್ಎಕ್ಸೋ ಕಾರ್ಸ್ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ತೀರಾ. ಹಾಗಾಗಿ ಈಗ ಟ್ರಾನ್ಸ್ಫರ್ ಆದ್ಮೇಲೆ ಸಿಸಿದು ನಿಮ್ಮ ಲೋಕಲ್ ಯಾವ್ದು RTO ಇದೆ ಆ RTOಗೆ ನಾಳೆ ಸಿಸಿದೆಲ್ಲ ಓಪನ್ ಆದ ತಕ್ಷಣ ನಾವು ನಿಮ್ಗೆ ಚೇಂಜ್ ಆಫ್ ಅಡ್ರೆಸ್ ಅಂತ ಆರಾಮಾಗಿ ನಿಮ್ಗೆ ಮಾಡಿಸ್ಕೊಡ್ತೀವಿ ಸರ್. ಅದ್ರದ್ದು ಏನೊಂದು ಲಿಮಿಟೆಡ್ ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ ಕೊಟ್ಟು ನೀವು ತಗೊಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಚಿಟ್ ಚಾಟ್ ಮಾಡಿದ್ದಕ್ಕೆ.